ಕೆಕೆಆರ್ಡಿಬಿಯಲ್ಲಿ ಗೋಲ್ಮಾಲ್ ನಡೆದಿದೆ. ಶಾಲೆಗಳ ಅನುದಾನ ಗುಳುಮಾಯ್ತಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ನೆಪ ಕೋಟಿ ಕೋಟಿ ಲೂಟಿ. ಶಾಲೆಗಳಿಗಿಲ್ಲ ಸೋಲಾರ್ ಪ್ಯಾನೆಲ್. ಅಧಿಕಾರಿಗಳು ಗುತ್ತಿಗೆದಾರರಿಂದ ಅಕ್ರಮ. ಕೆಕೆಆರ್ಡಿಬಿ ಗೋಲ್ಮಾಲ್, ಶಾಲೆಗಳ ಹಣ ಲೂಟಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಹಣ ಗುಳುಮಾಯ್ತಾ? ಅಭಿವೃದ್ಧಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ದಾರಾ? ಕೆಕೆಆರ್ಡಿಬಿ ಅಧ್ಯಕ್ಷ ಅಜಯ್ ಸಿಂಗ್ ಅವರೇ ಇಲ್ಲಿ ನೋಡಿ, ಶಾಲೆಗಳ ಅಭಿವೃದ್ಧಿ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಗುಳುಮಾಗಿದೆ. ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಕೆ ನೆಪದಲ್ಲಿ ಲೂಟಿ ಹೊಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕೆಕೆಆರ್ಡಿಬಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಂದ ಅಕ್ರಮ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಕೆ ಮಾಡುವ ನೆಪದಲ್ಲಿ ಕೋಟಿ ಕೋಟಿ ಹಣವನ್ನ ಅಕ್ರಮವಾಗಿ ಅವರು ಬಳಸಿಕೊಂಡಿದ್ದಾರೆ, ಲೂಟಿ ಹೊಡೆದಿದ್ದಾರೆ ಅನ್ನೋ ಆರೋಪ ಇದೆ. ಬೀದರ್ನ ಔರಾದ್ ಮತ್ತು ಕಮಲನಗರ ತಾಲೂಕಿನಲ್ಲಿ ಲೂಟಿಯಾಗಿರುವ ಸೂಚನೆ ಇರುವಂತದ್ದು. ಶಾಲೆಗಳ ದುರಸ್ತಿಗೆ ಬಂದಂತಹ ಅನುದಾನ ಗುಳುಮಾಯ್ತಾ? 49 ಸರ್ಕಾರಿ ಶಾಲೆಗಳ ಬಗ್ಗೆ ಅನುದಾನ ಲೂಟಿಯಾಗಿರುವ ಮಾಹಿತಿ ಸಿಗ್ತಾ ಇದೆ. ದೂಪದಾಮಂಗಾವ್ ಮತ್ತು ಸಂತಾಪುರ, ವಢಂಗಾವ್, ಚಿಕ್ಲಿ ಸೇರಿದಂತೆ ಸೋಲಾರ್ ಪ್ಯಾನೆಲ್ ಅಳವಡಿಕೆಗೆ ಬಂದಿದ್ದಂತಹ 1.52 ಕೋಟಿಯಷ್ಟು ಅನುದಾನ ಗುಳುಂ ಮಾಡಿರುವ ಆರೋಪ ಕೇಳಿ ಬಂದಿದೆ. ಬೀದರ್ ಕೆಆರ್ಡಿಎಲ್ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ಅಧಿಕಾರಿಗಳು ಕಚೇರಿಯವರು ಏನ್ ಮಾಡಿದಾರೆ ಅಂತಂದ್ರ 2023, 24, 25, 26ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗ ಸೋಲಾರ್ ಪ್ಯಾನೆಲ್ ಅಳವಡಿಸಿದೆ ಅಂತ ಹೇಳಿ ಈಗಾಗಲೇ ಏನಂದ್ರೆ 4 ಲಕ್ಷ ರೂಪಾಯಿ ದುಡ್ಡು ಇಂಟ್ರೆಸ್ಟ್ ಬಿಟ್ಟಾರ. ಇದೇ ತರ ಏನಂದ್ರೆ ನಮ್ಮ ಔರಾದು ಕಮಲನಗರ ತಾಲೂಕು ಒಳಗೆ ಅಂದ್ರೆ 49 ಸ್ಕೂಲ್ ಒಳಗ ಸೋಲಾರ್ ಪ್ಯಾನೆಲ್ ಅಳವಡಿಸ್ಬೇಕಂತ ಹೇಳಿ 1,52 ಲಕ್ಷ ರೂಪಾಯಿದು ಎಸ್ಟಿಮೇಟ್ ಮಾಡಿದಾರೆ. ಅವರು ಮಾಡಿ ಏನ್ ಮಾಡ್ಯಾರ ಅಂತಂದ್ರ ಸುಮಾರು 4-5 ಸ್ಕೂಲ್ ಕೂರಿಸಿ ಬಾಕಿ ಸ್ಕೂಲ್ ಯಾವ ಊರನ್ನು ಕೂರ್ಸೇ ಇಲ್ಲ. ಫೆಬ್ರವರಿ 2020 ಒಳಗೆ ಏನಂದ್ರೆ ಪೂರಾ ಟೋಟಲ್ ಏನಾದ್ರು ಪೇಮೆಂಟ್ ಎಬ್ಬಿಸ್ಬಿಟ್ಟಾರ್ರಿ. ಇದೇ ತರ ಏನ್ ಮಾಡತ್ತಾರ ಲ್ಯಾಂಡ್ ಆರ್ಮಿದವರು ಬೀದರ್ ಕೆಆರ್ಡಿಎಲ್ ಕಚೇರಿಯವರು ಅಂತಂದ್ರ ಕೆಲಸ ಮಾಡಲ್ಲ, ಏನಿಲ್ಲ. ಹೆಸರಿಗೆ ಮಾತ್ರ ಸರ್ಕಾರಕ್ಕೆ ಏನಂತಂದ್ರ ಪ್ರೋಗ್ರೆಸ್ ರಿಪೋರ್ಟ್ ತೋರಿಸ್ತಾರ, ಎಸ್ಟಿಮೇಟ್ ಮಾಡಿ ಕಳಿಸ್ಕೊಡ್ತಾರ. ಅದಕ್ಕೆ ಸೋಲಾರ್ ಪ್ಯಾನೆಲ್ ಅಂತ ಹೇಳಿ ಒಂದು ಇತ್ತು, ಆದ್ರೆ ಯಾವ್ದು ಕಾಮಗಾರಿಗೆ ಕೆಲಸ ಆಗಿಲ್ಲ. ಅವರು 8 ತಿಂಗಳ ಕೆಳಗಡೆನೆ ಬಿಲ್ ಎಬ್ಸ್ಕೊಂಡಿದ್ದಾರೆ. ನಾವು ಅದಕ್ಕೆ ಸ್ವಲ್ಪ ಡೀಟೇಲ್ ಆಗಿ ತೆಗಿಬೇಕಂತ ನೋಡಿದ್ರೆ ಆಗ ನಮ್ಗೆ ಗೊತ್ತಾಯ್ತು 7 ತಿಂಗಳ ಕೆಳಗಡೆನೆ ಬಿಲ್ ಎಬ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಹತ್ರ ಯಾವ ಸೋಲಾರ್ ಕಾಮಗಾರಿ ಆಗಿಲ್ಲ. ಬೇರೆಗೆ ಅದು ಬೇರೆ ಬಜೆಟ್ ಇದೆ ಸರ್. ಸೋಲಾರ್ ಕಡೆಗೆ 4 ಲಕ್ಷ, ಮತ್ತೆ ಬಿಲ್ಡಿಂಗ್ ರಿಪೇರಿಂಗ್, ಫ್ಲೋರಿಂಗ್ ಅದು ಸ್ವಲ್ಪ ಇತ್ತು. ಅದು ಫ್ಲೋರಿಂಗ್ ಪ್ಲಸ್ ಕಲರಿಂಗ್ ಮಾಡಿದ್ದಾರೆ. ಅವ್ರು ಬಂದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಗೊತ್ತಾಯ್ತು 8 ತಿಂಗಳ ಕೆಳಗಡೆ ಬೋಗಸ್ ಆಗಿ ಬಿಲ್ ಎಬ್ಸ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಎಸ್ಟಿಮೇಟೇ ಕೊಟ್ಟಿಲ್ಲ ನಮ್ಗೆ ಎಸ್ಟಿಮೇಟ್ ಕಾಪಿ ಕೊಡು ಅಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಒಟ್ಟೆ ಯಾವಾಗ ಬಂದಿದ್ರು ಕೇಳ್ತಾ ಇದ್ವಿ ನಾವು, ಎಸ್ಟಿಮೇಟ್ ಕಾಪಿ ಕೊಡಿ ನೋಡೋಣ, ಅದ್ರಲ್ಲಿ ಯಾವ ವರ್ಕ್ ಇದೆ, ಯಾವ ಕಾಮಗಾರಿಕೆ ಇದೆ ನಮ್ಗೆ ಗೊತ್ತಾಗುತ್ತೆ. ಕನ್ನಡದ ಜ್ಞಾನ ದಾಸೋಹಿ ಅಂಕೇಗೌಡರಿಗೆ ಪದ್ಮ ಗೌರವ ಲಭಿಸಿದೆ. ಪುಸ್ತಕ ಮನೆ ನಿರ್ಮಾಣದ ಅಂಕೇಗೌಡರಿಗೆ ಪದ್ಮ ಗೌರವ ಲಭಿಸಿರುವಂತದ್ದು. ಪಾಂಡವಪುರ ತಾಲೂಕಿನ ಹರಳಹಳ್ಳಿಯ ಪುಸ್ತಕ ಮನೆ ನಿರ್ಮಾತೃ. 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ಸಂಗ್ರಹಿಸಿರುವಂತಹ ಅಂಕೇಗೌಡರಿಗೆ ಈಗ ಪದ್ಮಶ್ರೀ ಗೌರವ ಸಿಕ್ಕಿದೆ. ಬಸ್ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಈ ಗೌರವ ಲಭಿಸಿದೆ. ಆಗುತ್ತೆ ಸರ್, ಏಕೆಂದ್ರೆ ಗುರ್ತಿದಾರಲ್ಲ, ಅದೊಂದಕ್ಕೆ ಸಂತೋಷ ಅಲ್ವಾ ಸರ್, ಯಾರಿಗೆ ಆಗಲಿ ಅಲ್ವೇ. ಏಕೆಂದ್ರೆ ನನ್ನ 55 ವರ್ಷದ ಪರಿಶ್ರಮ, ನಾವೆಲ್ಲ ಕಲ್ಲು ಮುಳ್ಳು ಆದಿಗಳಲ್ಲಿ ನಡೆದು ಬಂದಿರೋದು ಸರ್. ಏನಂದ್ರೆ ಏನು ನನ್ನ ಕರ್ತವ್ಯಕ್ಕೆ ಒಂದಷ್ಟು ಗುರ್ತಿದ್ರು ಅಂತ ಅಷ್ಟೇ ಸರ್, ಇನ್ನೇನಿಲ್ಲ. ನನಗೆ ಗ್ರಂಥಾಲಯಕ್ಕೆ ಒಂದು ಇದಾಗಬೇಕು, ಯಾವುದೋ ಒಂದು ಅದು ಉಳಿಯೋ ರೀತಿ ಏನಾದ್ರು ಒಂದು ಆದಾಗ ಮಾತ್ರ ನನ್ಗೆ ಸಮಾಧಾನ ಸರ್. ಅಲ್ಲಿವರೆಗೂ ನಂಗೆ ಸಮಾಧಾನ ಇಲ್ಲ. ಅಂದ್ರೆ ನೀವು ಕಟ್ಟಿರೋದನ್ನ ಉಳಿಸ್ಕೊಂಡು ಹೋದ್ರೆ ಸಾಕು ಅಂತ ಅಲ್ವಾ ಸರ್, ಅದು ಆಗ್ಬೇಕು ಸರ್. ಪಬ್ಲಿಕ್ ಯುಟಿಲೈಸೇಷನ್ ಆಗದೆ ಹೋದ್ರೆ ಇವೆಲ್ಲ ಬರೀ ಕೇವಲ ನಮ್ಮ ಇದಾಗುತ್ತೆ, ಸ್ವಾರ್ಥ ಆಗುತ್ತೆ.